ಏನು ಫ್ರಾನ್ಸ್ ದೇಶದ ಸೋಪ್, ಇಂಗ್ಲೆಂಡ್ ದೇಶದ ಟಾವೆಲ್, ಏನ್ ನೋಡಬೇಕು, ಇಟಾಲಿ ದೇಶದಿಂದ ಒರೆಸೋದು ರಬ್ಬರ್, ಏನ್ ಬಳಿಕ ಸ್ವಿಟ್ಜರ್ಲೆಂಡ್ದಿಂದ ಸುವಾಸನೆ ತಂದಾನ, ಎಲ್ಲ ಮಾಡ್ಯ ಶಿಸ್ತಾಗಿ ಸ್ನಾನ ಮಾಡಿ ಹಿಂಗ ಹೊರಗೆ ಬಂದಾನ. ಹಿಂಗ ಉಳಿಬೇಕಂತಾನ. ಸಾಧ್ಯ ಹೊರಗೆ ಬಂದ ಶುರು ವಾಸನ ಕಡಿಮೆ ಆಗ್ತದೆ, ಮೈ ಸ್ವಲ್ಪ ಹೊಲಸಾಗ್ತದೆ, ಬಟ್ಟೆಗಳು ಮಾಸ್ತಾವ, ಎಲ್ಲ ಆಗ್ತದೆ. ಊರಾಗೆಲ್ಲ ತಿರುಗಾಡಿ ಸಾಯಂಕಾಲ ಮನೆಗೆ ಬಂದ ಮತ್ತ ಸ್ನಾನ. ಹಿಂಗ ಇರೋದು. ಅದಕ್ಕೆ ದಿನ ಸ್ವಚ್ಛ ಮಾಡೋದು, ಇವಕ್ಕ ನಿತ್ಯ ಕರ್ಮಗಳು ಅಂತ ಕರೀತಾರೆ. ದಿನ ಸ್ವಚ್ಛ ಮಾಡೋದಕ್ಕೆ ನಿತ್ಯ ಕರ್ಮ ಅಂತ ಕರೀತಾರೆ. ಒಮ್ಮೆ ಸ್ವಚ್ಛ ಈ ಜಗತ್ತಾಗುವುದಿಲ್ಲ. ನಾವಂತೇವಲ್ಲ, ಜಗತ್ ಸುಧಾರಣಾ ಮಾಡಿ ಬಿಡಬೇಕು ಅಂತ. ಮಾಡು, ನೀನಿರೋ ತಕ ಮಾಡು. ನೀವು ಆದ ಬಳಿಕ ಮತ್ತೆ ಹೊಲಸಾಗ್ತದೆ, ಮತ್ತೊಬ್ಬ ಬರ್ತಾನ, ಅವನು ಒಂದೀಟು ಮಾಡ್ತಿರ್ತಾನ. ಅಷ್ಟೆ ಮಾಡ್ಕೋತಿರೋದು. ಎಲ್ಲ ಒಂದೇ ಸಲ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇಹ ಮನಸ್ಸುಗಳಿಂದ ನಾವೇನು ಮಾಡಬೇಕು? ಚಲೋದು ನೋಡೋದು, ಚಲೋದು ಕೇಳೋದು, ಚಲೋದನ್ನ ಮಾಡೋದು. ಆ ಬಳಿಕ ಮನಸ್ಸನ್ನ ಸ್ವಚ್ಛ ಇಟ್ಟುಕೊಳ್ಳೋದು, ಎಲ್ಲರಿಗೆ ಒಳ್ಳೇದಾಗಲಪ್ಪ ಅಂತ ಅನ್ನೋದು. ಇಷ್ಟು ಮಾಡಿದರೆ ಮನಸ್ಸು ಸ್ವಚ್ಛ ಆಗ್ತದೆ, ದೇಹ ಇಂದ್ರಿಯಗಳು ಸ್ವಚ್ಛ ಆಗ್ತಾವ. ಎಷ್ಟು ಚಲೋ ಕೆಲಸ. ಇಷ್ಟ ಮಾಡು, ಇದ ಮಾಡು.